ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ಫಸ್ಟ್ ಒಂದು ನೋಡಿ, ಏನು ಒಳ ಮೀಸಲಾತಿನ ಮಾಡಿದ್ದಾರಲ್ಲ 17% ಮೇಲೆ ಇಂಟರ್ನಲ್ ರಿಸರ್ವೇಷನ್ನ, ಅದನ್ನು ಅಳವಡಿಸ್ಕೋಬೇಕಂತೇಳಿ ಇದೇ ಮೇ 27ಕ್ಕೆ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದಾರೆ. ಸೊ ಇದು ಒಂದು ನೇಮಕಾತಿಗೆ ಮತ್ತೆ ಅಡ್ಡಿ ಆಗುತ್ತಾ ಅಂತೇಳಿ ತುಂಬ ಜನ ಕಮೆಂಟ್ನ ಮಾಡ್ತಿದ್ರಿ. ಸೊ ಇದಕ್ಕೆ ರಿಲೇಟೆಡ್ ಒಂದು ನೋಡೋಣ. ಸೆಕೆಂಡ್ ಒನ್ ಏನಂದರೆ ನೋಡಿ, ಏನು ಲ್ಯಾಂಡ್ ಸರ್ವೇರ್ ಇತ್ತಲ್ಲ, ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ನ KPSCಯಿಂದ KEಗೆ ಟ್ರಾನ್ಸ್ಫರ್ ಮಾಡಬೇಕಂತೇಳಿ ತುಂಬ ಪ್ರಯತ್ನನ ಮಾಡಿದರು. ಸೊ ಅದೇ ರೀತಿ KPSCಯಿಂದ KEಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಬರ್ತಿದೆ. ಸೊ ಇದ್ರ ಬಗ್ಗೆ ಒಂದು ನೋಡೋಣ, ಇದ್ರ ಮಾಹಿತಿ ಒಂದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೋಡಿ, ಏನು ಹೊಸ ನೇಮಕಾತಿಗಳನ್ನು ಮಾಡಬೇಕಲ್ಲ ಅದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ನೋಡೋಣ. ಗೋರ್ಮೆಂಟ್ ಸೈಡಿಂದ ಏನು ಇನ್ಸೈಡ್ ಮಾಹಿತಿ ಸಿಕ್ಕಿದೆ ಅಂತೇಳಿ. ಸೊ ಇದ್ರದ್ದೊಂದು ನೋಡೋಣ, ಹೊಸ ನೇಮಕಾತಿಗಳ ಕುರಿತು. ಮತ್ತು ನೋಡಿ, ನೇಮಕಾತಿಗಳು ಯಾಕೆ ತಡ ಆಗ್ತಿದ್ದಾವೆ, ಲೇಟ್ ಆಗ್ತಿದ್ದಾವಲ್ಲ, ಸೊ ಅದ್ರ ಬಗ್ಗೆ ನೋಡೋಣ, ಯಾಕೆ ಲೇಟ್ ಆಗ್ತಿರ್ಬೋದು ಅಂತೇಳಿ. ಯಾಕಂದರೆ 10ರಿಂದ 15 ದಿನದಲ್ಲಿ ನೇಮಕಾತಿ ಸ್ಟಾರ್ಟ್ ಅಂತ ಇನ್ಫಾರ್ಮೇಷನ್ ಸಿಕ್ಕಿತ್ತು, ಮುಂಚೆ ಮಾಹಿತಿ ಕೊಟ್ಟಿದ್ದೀವಿ. ಬಟ್ ಇವಾಗ ಏನಕ್ಕೆ ಡಿಲೇ ಮಾಡ್ತಿದ್ದಾರೆ ಇವರು ಗೋರ್ಮೆಂಟ್ ಕಡೆಯಿಂದ ಅಂತೇಳಿ ನೋಡೋಣ. ನೋಡಿ, ಇವಾಗ ಫಸ್ಟ್ ಒನ್ ನೋಡೋಣ. ಏನಂದರೆ, ಏನು ಒಳ ಮೀಸಲಾತಿನ ಜಾರಿ ಮಾಡಿದ್ರಲ್ಲ 17% ಮೇಲೆ, ನೋಡಿ 17% ಏನು ಮಾಡಿದಾರಲ್ಲ ಇಂಟರ್ನಲ್ ರಿಸರ್ವೇಷನ್ನ, ಇದನ್ನು ಜಾರಿಗೊಳಿಸ್ಬೇಕು ಅಂತೇಳಿ ಪ್ರೊಟೆಸ್ಟ್ನ ಮಾಡ್ತಿದ್ದಾರೆ. ಇದು ಮುಂಚೆಯಿಂದನೂ ಇತ್ತು. ಅದೇ ರೀತಿ ನೋಡಿ, ಇವಾಗ 27ನೇ ತಾರೀಕು, ಇದೇ 27 ಮೇ 27ಕ್ಕೆ ಪ್ರೊಟೆಸ್ಟ್ನ ಮಾಡ್ತಿದ್ದಾರೆ. ಸೊ ಇದು ಇನ್ ಕೇಸ್ ತುಂಬ ಇಂಪ್ಯಾಕ್ಟ್ ಆದರೆ ನೇಮಕಾತಿಗಳಿಗೆ ಮತ್ತೆ ಡಿಲೇ ಆಗೋ ಚಾನ್ಸಸ್ ಇದೆ. ಡಿಲೇ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಡಿಲೇ ಆಗೋ ಚಾನ್ಸಸ್ ಇದೆ. ಬಟ್ ನೋಡಿ, ಇದನ್ನು ಏನು ಗೋರ್ಮೆಂಟ್ ಅವರು ಇವಾಗ ಏನು 15% ಮೇಲೆ ಮಾಡಿದಾರಲ್ಲ, ನೋಡಿ ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಗೋರ್ಮೆಂಟ್ ಅವರು ಡಿಸೈಡ್ ಆದರೆ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ನೋಡಿ, ತುಂಬ ಗೋರ್ಮೆಂಟ್ ಮೇಲೆ ಪ್ರೆಷರ್ ಹಾಕಿ ಈ 17%ನೇ ಜಾರಿಗೊಳಿಸ್ಬೇಕು ಅಂತ ಅಂದ್ಕೊಂಡ್ರೆ ಏನಾಗುತ್ತೆ ಅಂದರೆ, ಇವಾಗ ಕೋರ್ಟಿಂದ ಡಿಸಿಷನ್ ಬರಬೇಕಾಗುತ್ತೆ. ಕೋರ್ಟಲ್ಲಿ ಏನು 56% ಇದೆಯಲ್ಲ, ಸೊ ಇದು ಕ್ಲಿಯರ್ ಆದಮೇಲೆ ಇದು 17%ದು ಏನನ್ನೋದು ಗೊತ್ತಾಗುತ್ತೆ. ನೋಡಿ, ಇದು 56% ರಿಸರ್ವೇಷನ್ ಕೇಸ್ ಇದೆಯಲ್ಲ, ನೆಕ್ಸ್ಟ್ ಜೂನ್ ಮಂತಲ್ಲಿ 15ನೇ ತಾರೀಕಿಗೆ ಹಿಯರಿಂಗ್ ಇದೆ. ಸೊ ಅಲ್ಲಿ ಗೋರ್ಮೆಂಟ್ ಕಡೆಯಿಂದ AG ಅಟೆಂಡ್ ಆಗಿ ಸೊ ಇದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ. ಇಲ್ಲ ಅಟೆಂಡ್ ಆಗಲಿಲ್ಲ ಅಂದರೆ ಮತ್ತೆ ಮುಂದೂಡ್ತಾರೆ. ಸೊ ನೆಕ್ಸ್ಟ್ ಮಂತ್ ಅಂತೂ ಫೈನಲೈಸ್ ಆಗಲ್ಲ. ಬಟ್ ಅಟ್ಲೀಸ್ಟ್ ಗೋರ್ಮೆಂಟ್ ಕಡೆಯಿಂದ AG ಅವರು ಅಟೆಂಡ್ ಆದರೆ ಒಂದು ಏನು ಡಿಸಿಷನ್ ಬರುತ್ತಂತ ನೋಡಬೇಕಾಗುತ್ತೆ. ನೋಡಿ, AG ಅವರು ಲಾಸ್ಟ್ 2 ಟೈಮ್ನೂ ಅಟೆಂಡ್ ಆಗಿಲ್ಲ. ಇನ್ ಕೇಸ್ ಇವಾಗ ಜೂನ್ 15ಗೆ ಮತ್ತೆ ಅಟೆಂಡ್ ಆಗಲಿಲ್ಲ ಅಂದರೆ ಮತ್ತೆ ಮುಂದೂಡ್ತಾರೆ. ಸೊ ಇದು ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ. ಯಾವುದಂದರೆ 56% ರಿಸರ್ವೇಷನ್ನು. ಈ 56% ರಿಸರ್ವೇಷನ್ ಬಗೆಹರಿಲಿಲ್ಲ ಅಂದರೆ ಇದು 17% ಮೇಲೆ ಮಾಡೋಕ್ಕಾಗಲ್ಲ. ಸೊ ನೋಡಿ, ಇವಾಗ 15% ಮೇಲೆ ಎಲ್ಲನೂ ಮಾಡಿದ್ದಾರೆ. ಅದರಲ್ಲಿ ABC ಅಂತ ಡಿವೈಡ್ನು ಇಂಟರ್ನಲ್ ರಿಸರ್ವೇಷನ್ನು ಮಾಡಿದ್ದಾರೆ. ಅದೇ ರೀತಿ ನೋಡಿ, ರೋಸ್ಟರ್ನು ಎಲ್ಲ ಫೈನಲೈಸ್ ಆಗಿದೆ. ಬಟ್ ಕೆಲ ಸಮುದಾಯಗಳು ಏನಂದರೆ, ಇದು 17%ನ ಜಾರಿಗೊಳಿಸ್ಬೇಕು, ಒಬ್ಬೊಬ್ಬರಿಗೆ ಅನ್ಯಾಯ ಆಗಿದೆ, ಮತ್ತು ಇದು ಏನು ರೋಸ್ಟರ್ ಮಾಡಿದಾರಲ್ಲ ಅದು ಅವೈಜ್ಞಾನಿಕವಾಗಿದೆ. ಸೊ ಅದಕ್ಕೆ ಆರೋಪ ಮಾಡ್ತಿದ್ದಾರೆ. ಸೊ ಇದು ಒಂದು ಗೋರ್ಮೆಂಟ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡಿದ್ರೆ ಮತ್ತೆ ಏನಾದರೂ ಆಗ್ಬೋದು. ಇದೊಂದು ಪಾಸಿಬಲ್ ಇದೆ. ಬಟ್ ಇದೇ ಆಗುತ್ತಂತ 100% ಹೇಳೋಕ್ಕಾಗಲ್ಲ. ಎರಡೂ ರೀತಿ ಪಾಸಿಬಲ್ ಇದೆ. ಗೋರ್ಮೆಂಟ್ ಅವರು ಕಂಟಿನ್ಯೂ ಮಾಡ್ಕೊಂಡು ಇವಾಗ ಹೆಂಗಿದ್ರು 400 ಬಿಂದುದು ರೋಸ್ಟರ್ ರೆಡಿ ಮಾಡಿದ್ದಾರೆ. ಸೊ ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ. ಸೊ ಆ ಕರೆಕ್ಷನ್ ಎಲ್ಲ ಮಾಡಿದ ಮೇಲೆ ನೇಮಕಾತಿಗಳು ಸ್ಟಾರ್ಟ್ ಮಾಡ್ಬೋದು. ಸೊ ನೋಡಿ, ಇದು 27ಕ್ಕೆ ಈ 17% ಇಂಟರ್ನಲ್ ರಿಸರ್ವೇಷನ್ನ ಅಪ್ಲೈ ಮಾಡಬೇಕು ಅಂತೇಳಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಏನು ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ದಾರಲ್ಲ, ಸೊ ಅದನ್ನೇ ನೀವು ಜಾರಿಗೊಳಿಸಬೇಕು ಅಂತೇಳಿ ಪ್ರೊಟೆಸ್ಟ್ ನಡೀತಿದೆ. 27ನೇ ತಾರೀಕಿಗಿದೆ. ಸೊ ಇದೊಂದು ನೋಡಿ, ಇಂಟರ್ನಲ್ ರಿಸರ್ವೇಷನ್ ಕುರಿತು ಪ್ರತಿಭಟನೆ. ಇನ್ನೊಂದು ಏನಂದರೆ ನೋಡಿ, ಸೆಕೆಂಡ್ ಒನ್ನು, ಏನು ಲ್ಯಾಂಡ್ ಸರ್ವೇರ್ ಇದಿತ್ತಲ್ಲ, ಇದು KPSC ಕಡೆಯಿಂದ ನೋಟಿಫಿಕೇಷನ್ನ ಮಾಡಿದರು. ಬಟ್ ಇದನ್ನು KEಗೆ ಕೊಡಬೇಕು, ತುಂಬ ಸ್ಪೀಡಾಗಿ ಮಾಡ್ತಾರೆ ಮತ್ತು ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಂತೇಳಿ ಸ್ಟೂಡೆಂಟ್ಗಳು ತುಂಬ ಪ್ರಯತ್ನ ಮಾಡಿದರು. ಕೃಷ್ಣ ಬೈರೇಗೌಡ ಸರ್ಗೆ ತುಂಬ ಲೆಟರ್ಗಳನ್ನು ಕೊಟ್ಟು ಮತ್ತು ಕಾಲೆಲ್ಲ ಮಾಡಿ ಇದನ್ನು KPSCಯಿಂದ KEಗೆ ಟ್ರಾನ್ಸ್ಫರ್ ಮಾಡಬೇಕು ನೀವು, ಯಾವ ರೀತಿ AO ಮತ್ತು AOನ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಸೊ ಇದನ್ನೊಂದು ಟ್ರಾನ್ಸ್ಫರ್ ಮಾಡಬೇಕು ನೀವು ಅಂತೇಳಿ ತುಂಬ ಬೇಡಿಕೆ ಇಟ್ಟಿದ್ರು. ಇವಾಗ ಏನು ಇನ್ಸೈಡ್ ಮಾಹಿತಿ ಏನು ಬರ್ತಿದೆ ಅಂದರೆ, KEಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಬರ್ತಿದೆ. ಓಕೆನಾ, ಕೆಲವೊಬ್ಬರು ಅಫಿಷಿಯಲ್ಸ್ಗಳು ಹೇಳಿದ್ದಾರೆ KEಗೆ ಟ್ರಾನ್ಸ್ಫರ್ ಆಗಿದೆ, ಬಟ್ ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅಫಿಷಿಯಲ್ ಗೋರ್ಮೆಂಟ್ ಕಡೆಯಿಂದ ಬರೋವರೆಗೂ ನಂಬೋಕ್ಕಾಗಲ್ಲ. ಬಟ್ ಹೇಳ್ತಿದ್ದಾರೆ KEಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ. KPSC ಸೆಕ್ರೆಟರಿ ಅವ್ರಿಗೂ ಹೇಳಿದಾಗ KEಗೆ ಹೋಗಿದೆ ಅಂತ ಹೇಳಿದ್ದಾರೆ. ಇದು ಲ್ಯಾಂಡ್ ಸರ್ವೇರ್ದು. ಬಟ್ ಏನಂದರೆ, ಅಫಿಷಿಯಲ್ ಆಗಿ ಏನು ಗೋರ್ಮೆಂಟ್ ಕಡೆಯಿಂದ ಯಾವ ರೀತಿ AOದು ಮತ್ತು AOದು ಬಂತಲ್ಲ, ಆ ರೀತಿ ಅಫಿಷಿಯಲ್ ಆಗಿ ಬಂದ ಮೇಲೆ ನಂಬೋಕ್ಕಾಗೋದು. ಸೊ ನಾಳೆ ಮಂಡೇ ಇದೆಯಲ್ಲ, ಮಂಡೇ ಟ್ಯೂಸ್ಡೇವರೆಗೂ ಗೊತ್ತಾಗುತ್ತೆ. ಇನ್ ಕೇಸ್ ಇಲ್ಲ KPSC ಅವರೇ ಮಾಡಬೇಕಂದ್ರೆ ಕಂಟಿನ್ಯೂ KPSC ಆಗುತ್ತೆ. ಬಟ್ ಇವಾಗ ಇನ್ಫಾರ್ಮೇಷನ್ ಬರ್ತಿದೆ KEಗೆ ಟ್ರಾನ್ಸ್ಫರ್ ಮಾಡಿದರೆ.
ಮತ್ತು ನೋಡಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಮಾಹಿತಿ ಸಿಕ್ಕಿದೆ. ಸೊ ಇದನ್ನು KEಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ, ಬಟ್ ಅದು ಇನ್ನೂ ಅಫಿಷಿಯಲ್ ಆಗಿ ಆಗಿಲ್ಲ. ಒಂದು ಸಲ ಅಫಿಷಿಯಲ್ ಆಗಿ ಆದಮೇಲೆ ಇದು ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ ಅಫಿಷಿಯಲ್ ಬರೋವರೆಗೂ. KEಗೆ ಕೊಟ್ಟರೆ ತುಂಬ ಬೆಟರ್ ಆಗುತ್ತೆ, ಯಾಕಂದರೆ 750 ಹುದ್ದೆಗಳಿದೆ. ಯಾರೆಲ್ಲ ಚೆನ್ನಾಗಿ ಓದ್ತಿದಾರಲ್ಲ ಆಲ್ಮೋಸ್ಟ್ ಅವ್ರಿಗೆಲ್ಲ ಜಾಬ್ ಸಿಗುತ್ತೆ. ಯಾಕಂದರೆ KE ಕಡೆಯಿಂದ ತುಂಬ ಸ್ಪೀಡ್ ಆಗುತ್ತೆ ಮತ್ತು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅದು ಮೇನ್ ಇಂಪಾರ್ಟೆಂಟು. 750 ಹುದ್ದೆಗಳಲ್ಲಿ ಯಾವುದೂ ಮಿಸ್ ಆಗಲ್ಲ. ಮತ್ತು ನೋಡಿ 1 ತಿಂಗಳು 2 ತಿಂಗಳಲ್ಲಿ ಎಕ್ಸಾಮ್ ಮಾಡಿ ರಿಸಲ್ಟ್ನ ಬಿಡ್ತಾರೆ. ಒಂದು 5 ರಿಂದ 6 ತಿಂಗಳಲ್ಲಿ ಅಪಾಯಿಂಟ್ ಆಗ್ಬೋದು. ಇದು ಲ್ಯಾಂಡ್ ಸರ್ವೇರ್ದು. ಬಟ್ KPSC ಕಡೆಯಿಂದ ಆದರೆ ನಿಮಗೆ ಗೊತ್ತಿದೆ ಎಕ್ಸಾಮ್ಸ್ ಎಲ್ಲ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಮತ್ತು ಪ್ರೊಸೆಸ್ ಎಲ್ಲ ಎಷ್ಟು ದಿನ ಮಾಡ್ತಾರೆ ಅಂತೇಳಿ. KEಗೆ ಕೊಡ್ತೀನಂತ ಇದು ಏನು ಇನ್ಫಾರ್ಮೇಷನ್ ಬಂದಿದೆಯಲ್ಲ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆದರೆ ಎಲ್ಲ ಸ್ಟೂಡೆಂಟ್ಗೂ ಲ್ಯಾಂಡ್ ಸರ್ವೇರ್ ಬರೆಯೋವರೆಗೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಮೂರನೇದು ಏನಂದರೆ ನೋಡಿ, ಏನು ಹೊಸ ನೇಮಕಾತಿಗಳು ಮಾಡಬೇಕಾಗಿತ್ತಲ್ಲ ಗೋರ್ಮೆಂಟ್ ಕಡೆಯಿಂದ, ಸೊ ಅಲ್ಲಿ ಇನ್ಸೈಡ್ ಮಾಹಿತಿ ಏನು ಬರ್ತಿದೆ ಅಂದರೆ ಟೀಚರ್ಸ್ ರೆಕ್ರೂಟ್ಮೆಂಟು ಇನ್ನೂ ತುಂಬ ಡಿಲೇ ಮಾಡ್ತಾರಂತ ಮಾಹಿತಿ ಬರ್ತಿದೆ. ಯಾಕಂದರೆ ನೋಡಿ ಇವಾಗ 15,000 ಹುದ್ದೆಗಳದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ, ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 15,000 ರೆಕ್ರೂಟ್ಮೆಂಟ್ ಮಾಡಬೇಕಂತ, ಯಾವುದಂದರೆ ಟೀಚರ್ಸ್ದು. ಸೊ ಇವಾಗಿನ್ನೂ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಹೋದ್ಮೇಲೆ ಸೊ ಅದು ಎಲ್ಲ ಅಪ್ರೂವಲ್ ಆಗಿ ಬಂದ ಮೇಲೆ ನೋಟಿಫಿಕೇಷನ್ನ ಮಾಡೋರು. ಇವಾಗ ನೀವು ಆಲ್ರೆಡಿ ನೋಡಿರ್ಬೋದು 51,000 ಗೆಸ್ಟ್ ಟೀಚರ್ಗಳನ್ನು ಅಪಾಯಿಂಟ್ ಮಾಡೋ ಬಗ್ಗೆ ಗೋರ್ಮೆಂಟ್ ಕಡೆಯಿಂದ ಆದೇಶ ಬಂದಿದೆ, 51,000. ಸೊ ಇದು ಮೇಲ್ನೋಟಕ್ಕೆ ಏನು ಅನ್ನಿಸ್ತಿದೆ ಅಂದರೆ ಗೋರ್ಮೆಂಟ್ ಟೀಚರ್ಸ್ಗಳನ್ನು ಅಪಾಯಿಂಟ್ ಮಾಡದೆ ಡಿಲೇ ಮಾಡಿಕೊಂಡು ಈ ಗೆಸ್ಟ್ ಟೀಚರ್ಗಳನ್ನು ಇಟ್ಕೊಂಡು ಕಂಟಿನ್ಯೂ ಮಾಡೋಣಂತ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಯಾಕಂದರೆ 51,000 ಗೆಸ್ಟ್ ಟೀಚರ್ಗಳನ್ನು ಅಪಾಯಿಂಟ್ ಮಾಡೋದು ಇವಾಗ ಆ ಗೋರ್ಮೆಂಟ್ ಕಡೆಯಿಂದ ಆದೇಶ ಆಗಿದೆ. ಅಪಾಯಿಂಟ್ನೂ ಮಾಡ್ತಾರೆ ನೆಕ್ಸ್ಟ್ ಇವಾಗ ಈ ವರ್ಷದಲ್ಲಿ 2026-27ರಲ್ಲಿ. ಸೊ ನೋಡಿ ಇದು ಆರ್ಥಿಕ ಇಲಾಖೆಗೆ ಇದು 15,000 ಟೀಚರ್ಸ್ ರೆಕ್ರೂಟ್ಮೆಂಟ್ದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಸೊ ಇದು ಇನ್ನೂ ಅಪ್ರೂವಲ್ ಆಗಿ ಬಂದ ಮೇಲೆ ನೋಟಿಫಿಕೇಷನ್ನ ಮಾಡೋರು. ನೋಡಿ ಇದೊಂದು ಇನ್ಸೈಡ್ ಮಾಹಿತಿ ಏನಂದರೆ ಇನ್ನೂ ಟೀಚರ್ಸ್ದು ಡಿಲೇ ಮಾಡೋ ಚಾನ್ಸಸ್ ಇದೆ. ಸೊ ಇವಾಗ ಬರ್ತಿರೋ ಮಾಹಿತಿ. ಅದೇ ರೀತಿ ನೋಡಿ PSI ಇದು ನೋಡಿ ನಾನು ಮುಂಚೆ ಹೇಳಿದ್ದೀನಿ, ಏನು 600 PSI ಹೇಳಿದಾರಲ್ಲ, ಸೊ ಇದು ಲೇಟ್ ಆಗುತ್ತಂತ ಹೇಳಿದ್ದೀನಿ. ಯಾಕಂದರೆ ಸದ್ಯಕ್ಕೆ ನೋಟಿಫಿಕೇಷನ್ ಮಾಡೋ ಚಾನ್ಸಸ್ ಇಲ್ಲ. ಅವರು 600 ಹುದ್ದೆಗಳು PSIದು ಈ ವರ್ಷ ಎಂಡ್ವರೆಗೂ ಹೋಗ್ಬೋದು, ಇಲ್ಲ ನೆಕ್ಸ್ಟ್ ಇಯರಲ್ಲಿ ಮಾಡ್ಬೋದು. ಯಾಕಂದರೆ ನೋಡಿ ಅವರು ಏನು 545 ಕಂಡಕ್ಟ್ ಮಾಡಿದಾರಲ್ಲ ಅದೊಂದು ಮತ್ತು 402 PSI, ಸೊ ಇವ್ರ ಮೇಲೇ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಆಗಿದ್ದಾರೆ. ಸೊ ಅಷ್ಟು ಇವರಿಗೆ ರಿಕ್ರೂಟ್ಮೆಂಟ್ ಬೇಕಾಗಿತ್ತು ಅಂದರೆ ಅರ್ಜೆಂಟ್ ಇತ್ತಂದರೆ ಇದು 600 PSIದು ನೇಮಕಾತಿನ ಮಾಡ್ತಿದ್ರು. ನೋಡಿ PSIದು ಇನ್ನೂ ತುಂಬ ಡಿಲೇ ಆಗುತ್ತೆ. ಯಾರು PSIಗಂತ ಓದ್ತಿದ್ರಲ್ಲ ಅವ್ರಿಗೆ ಇದೊಂದು ಮಾಹಿತಿ ನೋಡಿ. ಬೇರೆ ಯಾವುದಾದ್ರೂ ಗ್ರೂಪ್ C ಮತ್ತು PC ನೋಟಿಫಿಕೇಷನ್ ಆದರೆ ಓದ್ಕೊಳ್ಳಿ. PSIಗಂತ ಅಂತಲೇ ನೀವು ಕುಂತಿದ್ರೆ ಇನ್ನೂ ತುಂಬ ಲೇಟ್ ಆಗುತ್ತೆ. ಇದೊಂದು PSI ರಿಲೇಟೆಡ್ ನೋಡಿ PC 8,000+ ಹುದ್ದೆಗಳಿದ್ದಾವೆ. ಅವು ಒಟ್ಟಿಗೆ ಕಾಲ್ಫಾರ್ಮ್ ಮಾಡ್ತಾರೆ ಅಥವಾ ಅದರಲ್ಲಿ ಸ್ಪ್ಲಿಟ್ ಮಾಡಿ ಅದರಲ್ಲಿ ಡಿವೈಡ್ ಮಾಡಿ ನೇಮಕಾತಿಗಳನ್ನ ಮಾಡ್ತಾರಂತೇಳಿ ತುಂಬ ಜನಕ್ಕೆ ಕ್ವಶನ್ ಇದೆ. ಸೊ ಆ ರೀತಿಯೂ ಮಾಡ್ಬೋದು. ಯಾಕಂದರೆ 8,000 ಒಟ್ಟಿಗೆ ಅವರಿಗೆ ಜಾಸ್ತಿ ಅನಿಸ್ಬೋದು, ನಮಗೆಲ್ಲ ಕಡಿಮೆ, ಬಟ್ ಗೋರ್ಮೆಂಟ್ಗೆ ಅದು ಸದ್ಯದ ಪರಿಸ್ಥಿತಿಯಲ್ಲಿ ಜಾಸ್ತಿ ಅನ್ನಿಸ್ತಿದೆ 8,000 ಹುದ್ದೆದು. ಸೊ ಅದರಲ್ಲಿ ಈ ಥರ 3,500 4,000 ಈ ಥರ ಡಿವೈಡ್ ಮಾಡಿ ನೇಮಕಾತಿ ಮಾಡೋ ಚಾನ್ಸಸ್ಸು ಇದೆ. ಸೊ ಇದೊಂದು PC ನೋಟಿಫಿಕೇಷನ್ ನೋಡಿ. ಬಟ್ PC ನೋಟಿಫಿಕೇಷನ್ನು ಸದ್ಯದಲ್ಲೇ ಆಗುತ್ತೆ. ಅದರಲ್ಲಿ ಏನು ರೋಸ್ಟರಲ್ಲಿ ಸ್ವಲ್ಪ ಕರೆಕ್ಷನ್ ಇದೆಯಲ್ಲ ಅದನ್ನು ಕರೆಕ್ಷನ್ಗೆ ವಾಪಸ್ ಗೋರ್ಮೆಂಟಿಗೆ ಕಳಿಸಿದಾರಂತ ಮಾಹಿತಿ ಇದೆ. ಸೊ ಅದನ್ನೆಲ್ಲ ಕರೆಕ್ಟ್ ಆದಮೇಲೆ ನೇಮಕಾತಿನ ಸ್ಟಾರ್ಟ್ ಮಾಡ್ತಾರೆ, ಯಾವುದಂದರೆ PCದು. ಅದೇ ರೀತಿ ಇನ್ನೊಂದು ಯಾವುದಂದರೆ ನೋಡಿ VAOದು ಎಷ್ಟಂದರೆ 500 ಹುದ್ದೆಗಳಿದೆ VAOದು. ಸೊ ಇದು ಈ ವರ್ಷ ನೋಟಿಫಿಕೇಷನ್ ಆಗುತ್ತೆ. ಬಟ್ ನೋಡಿ ಸದ್ಯದಲ್ಲೇ ನೋಟಿಫಿಕೇಷನ್ ಆಗುತ್ತಂತ ಮಾಹಿತಿ ಇತ್ತು. ಬಟ್ ನೋಡಿ ಏನಂದರೆ ಡಿಲೇ ಮಾಡಬೇಕಂತಲೇ ಏನು ಮಾಡ್ತಿದ್ದಾರೆ ಅಂದರೆ ಡಿಸ್ಟ್ರಿಕ್ಟ್ ಕಡೆಯಿಂದ ಇನ್ನೂ ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೋ ಅದು ಎಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲಂತೆ. ಸೊ ಇನ್ನೂ ಡಿಸ್ಟ್ರಿಕ್ಕಿಗೆ ಇದು ಪ್ರಸ್ತಾವನೆ ಹೋಗಿಲ್ಲ. ಸೊ ಇದು ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು VAOದು. ಯಾಕಂದರೆ ಇದು ಕಂಪ್ಲೀಟ್ಲಿ ನೋಡಿ ಡಿಲೇ ಮಾಡಬೇಕಂತಲೇ ಟೈಮ್ ಮಾಡ್ತಿರೋದು. ಮಾಡಿದ್ರೆ ಅವರೆಲ್ಲ 1 ವೀಕಲ್ಲೇ ನೋಟಿಫಿಕೇಷನ್ ಮಾಡ್ಬೋದು. ಬಟ್ ಅವರು ಡಿಲೇ ಮಾಡಬೇಕು, ಇನ್ನೂ ಸ್ವಲ್ಪ ದಿನ ಹೋಗ್ಬೇಕಂತಲೇ ಕಂಟಿನ್ಯೂ ಮಾಡ್ತಿದ್ದಾರೆ. ಮತ್ತು ನೋಡಿ ಏನಂದರೆ GB ಎಲೆಕ್ಷನ್ನು ಆಗಸ್ಟ್ವರೆಗೂ ಟೈಮ್ ಕೊಟ್ಟಿದ್ದಾರೆ, 2 ತಿಂಗಳು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡಿ ಜೂನ್ ಜುಲೈವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಜುಲೈಯಲ್ಲಿ ಅದು ಆಲ್ಮೋಸ್ಟ್ ಏನು ಬರುತ್ತೆ ಅಂದರೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. 1 ತಿಂಗಳು ಇರುತ್ತೆ, ಅದು 1 ತಿಂಗಳವರೆಗೂ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ಯಾವುದೇ ನೋಟಿಫಿಕೇಷನ್ನ ಮಾಡಲ್ಲ. ನೋಡಿ ಅಟ್ಲೀಸ್ಟ್ ಇವಾಗ PC VAO ಕೆಲವೊಂದು SDFD ನೋಟಿಫಿಕೇಷನ್ ಮಾಡಿದ್ರೆ ಆಫ್ಟರ್ ಎಲೆಕ್ಷನ್ನು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ.
ಬಟ್ ಇವರು ಬೇಕಂತಲೇ ಡಿಲೇ ಮಾಡಿದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರೊಟೆಸ್ಟ್ ಮಾಡೋಕ್ಕೂ ಅವಕಾಶ ಕೊಡ್ತಿಲ್ಲ. ನೀವು ನೋಡಿರ್ಬೋದು ಧಾರವಾಡದಲ್ಲಿ, ಬೆಂಗಳೂರಲ್ಲಿ ಪ್ರೊಟೆಸ್ಟ್ಗಳನ್ನು ಎಲ್ಲಾದರೂ ಪ್ರೊಟೆಸ್ಟ್ ಮಾಡಬೇಕಂದ್ರೆ ಪ್ರೊಟೆಸ್ಟು ಮಾಡೋಕ್ಕೆ ಗೋರ್ಮೆಂಟ್ ಕಡೆಯಿಂದ ಅವಕಾಶ ಸಿಗ್ತಿಲ್ಲ. ಈ ರೀತಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತು ನೋಡಿ ತುಂಬ ಜನ SDA ಅದು ಕೇಳ್ತಿದ್ರಿ. SDA ಮತ್ತು FDA ಇವಾಗ ಆಲ್ರೆಡಿ 6 ಹುದ್ದೆಗಳದೊಂದು ನೋಟಿಫಿಕೇಷನ್ ಮಾಡಿದರೆ, ಅದು ತುಂಬ ಕಡಿಮೆ ಹುದ್ದೆದು KA ಕಡೆಯಿಂದ ಆಗಿದೆ. ಇನ್ನೂ ಕೆಲವೊಂದು ನಿಗಮ ಮಂಡಳಿ ಮತ್ತು ಡಿಪಾರ್ಟ್ಮೆಂಟಲ್ಲಿ KA ಕಡೆಯಿಂದ ನೋಟಿಫಿಕೇಷನ್ನ ಮಾಡ್ತಾರೆ. KPSC ಕಡೆಯಿಂದ ಇನ್ನೂ ಸದ್ಯಕ್ಕೆ ಆಗಲ್ಲ. ಯಾಕಂದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇನ್ನೂ ಜೂನ್ ಜುಲೈವರೆಗೂ ಹಳೆ ನೇಮಕಾತಿಗಳು, ನಾನು ಮುಂಚೆ ಹೇಳಿದ್ದೀನಿ, ಹಳೆ ನೇಮಕಾತಿಗಳನ್ನು ಮುಗಿಸಿ ನೆಕ್ಸ್ಟ್ ಹೊಸ ನೇಮಕಾತಿಗಳನ್ನು ಮಾಡೋರವರು. ಹಳೆ ನೇಮಕಾತಿಗಳಲ್ಲಿ PDO ಇದೆ, ಗ್ರೂಪ್ B ಇದೆ, KS ಇದೆ, ಗ್ರೂಪ್ C ಇದೆ, ಮತ್ತು ವೆಟರ್ನರಿ ಇದೆ. ಇವೆಲ್ಲನೂ ಇನ್ನೂ 2 ತಿಂಗಳು ಟೈಮ್ ತೊಗೋತಾರೆ ಅವರು. ಆಲ್ಮೋಸ್ಟ್ ನೋಡಿ ಆಗಸ್ಟ್ವರೆಗೂ ಸ್ಟಾರ್ಟ್ ಮಾಡ್ಬೋದು ಇದು KPSC ಕಡೆಯಿಂದ. ಬಟ್ KA ಕಡೆಯಿಂದ ನೋಡಿ ಒಂದು ರೀನೋಟಿಫಿಕೇಷನ್ ಮಾಡಿದ್ದಾರೆ, ಇನ್ನೊಂದು 6 ಹುದ್ದೆಗಳದೊಂದು ನೋಟಿಫಿಕೇಷನ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವುದಂದರೆ AO ಮತ್ತು AOನ ರೀನೋಟಿಫಿಕೇಷನ್ ಮಾಡಬೇಕು, ಅದೊಂದು ಮಾಡ್ತಾರೆ. ಅದನ್ನು ಬಿಟ್ಟು ನೆಕ್ಸ್ಟು ಕೆಲವೊಂದು SDA FDAನ ಅದ್ರ ಜೊತೆಗೆ ನೋಟಿಫಿಕೇಷನ್ನ ಮಾಡ್ತಾರೆ. ಇಷ್ಟು KA ಕಡೆಯಿಂದ ಮಾಹಿತಿ ಇರೋದು. ಮತ್ತು ನೋಡಿ ಅದರ ಆದಮೇಲೆ ಯಾವುದಂದರೆ VO ಒಂದು, ಇದು KA ಕಡೆಯಿಂದ ಆಗುತ್ತೆ. ಇಷ್ಟು KA ಕಡೆಯಿಂದ ಆಗುತ್ತೆ. ಒಂದು ಸಲ ಗೋರ್ಮೆಂಟ್ ಕಡೆಯಿಂದ ಇದು ಏನು VO ಇದೆಯಲ್ಲ, ಇದು ಅಪ್ರೂವಲ್ ಎಲ್ಲ ಸಿಕ್ಕ ಮೇಲೆ ಕರೆಕ್ಟಾಗಿ ಪೋಸ್ಟ್ಗಳು ಡಿಸ್ಟ್ರಿಕ್ಟ್ ವೈಸ್ ಡಿಸ್ಟ್ರಿಬ್ಯೂಟ್ ಆದಮೇಲೆ ನೇಮಕಾತಿನ ಮಾಡ್ತಾರೆ. ಇದು ನೋಡಿ ಡಿಸ್ಟ್ರಿಕ್ಟ್ ವೈಸ್ ಬೇಡ, ಓವರಾಲ್ ಕರ್ನಾಟಕ ಮಾಡಬೇಕಂತೇಳಿ ಇದನ್ನು ಬೇಡಿಕೆ ಇದೆ. ಬಟ್ ಅವರು ಏನು ಡಿಸಿಷನ್ ತೊಗೋತಾರಂತ ಗೊತ್ತಿಲ್ಲ, ಬೇಡಿಕೆ ಮಾತ್ರ ಇಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ವೈಸ್ ಮಾಡಬೇಡಿ ಅಂಥೇಳಿ. ನೋಡೋಣ ಇದೊಂದು ಏನು ಡಿಸಿಷನ್ ಮಾಡ್ತಾರಂತೇಳಿ. ಯಾವುದಂದರೆ VO 500 ಹುದ್ದೆಗಳದು. ಇಷ್ಟು ನೋಡಿ ಇನ್ಸೈಡ್ ಮಾಹಿತಿ ಇರೋದು. ಯಾಕಂದರೆ ನೋಡಿ ತುಂಬ ಜನ ವೇಟ್ ಮಾಡ್ತಿದ್ರಿ, ಅದ್ರ ಸಲುವಾಗಿ ಹೇಳಿದ್ದೀನಿ. ಯಾವುದಂದರೆ PSI ಟೀಚರ್ಸ್ದು ಹೇಳಿದೆ, ಮತ್ತು KPSC ಕಡೆಯಿಂದ ಯಾವ ನೋಟಿಫಿಕೇಷನ್ಗಳು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದೀನಿ, ಮತ್ತು KA ಕಡೆಯಿಂದ ಮತ್ತು PC ನೋಟಿಫಿಕೇಷನ್ ಇಷ್ಟು ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ನೋಡಿ. ನೀವು ಇದ್ರ ಮೇಲೆ ನೀವು ತಿಳ್ಕೊಬೋದು. ಯಾಕಂದರೆ ನೋಡಿ ರೋಸ್ಟರ್ ಆಗಿ ಆಲ್ರೆಡಿ 10 ಡೇಸ್ ಆಯಿತು. ಯಾಕಂದರೆ ಇವರು ನೇಮಕಾತಿನ ಡಿಲೇ ಮಾಡಬೇಕಂತಲೇ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ. ನೋಡಿ 6 ಪೋಸ್ಟದು KA ಕಡೆಯಿಂದ ನೋಟಿಫಿಕೇಷನ್ ಮಾಡಿದ್ದಾರೆ. ಸೊ ಅದು ನೋಟಿಫಿಕೇಷನ್ ಆಗುತ್ತೆ. ಅದರಲ್ಲಿ ನೋಡಿ ಕೆಲವೊಂದು ಯಾವುದೇ ಕ್ಯಾಟಗರಿಗೂ ಸಿಗಲ್ಲ, SC STಗೆ ಒಂದೊಂದೇ ಪೋಸ್ಟ್ ಇರೋದಲ್ಲಿ. ಸೊ ಅದನ್ನು ಬೇರೆದರಲ್ಲಿ ಸೇರಿಸಿ ನೋಟಿಫಿಕೇಷನ್ ಮಾಡ್ಬೋದು. ಯಾಕೆ ಸಪ್ರೇಟಾಗಿ ನೋಟಿಫಿಕೇಷನ್ ಮಾಡ್ತಾರಂತ ಗೊತ್ತಿಲ್ಲ. ಇನ್ನೂ 2-3 SDA FDA ಇದ್ದರೆ ಅಟ್ಲೀಸ್ಟ್ ಒಂದು 80-90 ಈ ಥರ ಆದ್ರೂ ಎಲ್ಲ ಸೇರಿಸಿ ಒಂದೇ ನೋಟಿಫಿಕೇಷನ್ ಮಾಡ್ಬೋದು. ಇಲ್ಲ ಇವರು 6, 3, 10 ಈ ಥರ ಏನಕ್ಕೆ ಸಪ್ರೇಟಾಗಿ ನೋಟಿಫಿಕೇಷನ್ಗಳನ್ನ ಮಾಡ್ತಾರಂತ ಗೊತ್ತಿಲ್ಲ. ನೋಡಿ ಇಷ್ಟು ಮಾಹಿತಿ ಇದೆ. ನೇಮಕಾತಿಗಳು ತಡ ಆಗೋಕ್ಕೆ ಏನಿದೆಯಲ್ಲ, ರೋಸ್ಟರ್ ಒಂದು ಅದು ಪ್ರಾಬ್ಲಮ್ ಆಗ್ತಿದೆ. ರೋಸ್ಟರ್ ಎಲ್ಲ ಕರೆಕ್ಟಾಗಿ ಫೈನಲೈಸ್ ಮಾಡಿಲ್ಲ ಇವರಿನ್ನು. ಸೊ ಇದನ್ನು ಡಿಲೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ಒಂದು ಕಡೆ ನೋಡಿ ರಿಸರ್ವೇಷನ್ದು ಪ್ರತಿಭಟನೆ ಏನು ನಡೀತಿದ್ದಾವಲ್ಲ, ರಿಸರ್ವೇಷನ್ ರಿಲೇಟೆಡು, ಅದನ್ನು ಗೋರ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಒಂದು ಸಲ ನೋಟಿಫಿಕೇಷನ್ ಮಾಡಿದ್ರೆ ಮುಗೀತು, ಕಂಟಿನ್ಯೂ ಆಗ್ತಾವೆ. ಸೊ ಅದ್ರ ಸಲುವಾಗಿ ಇದು ರಿಸರ್ವೇಷನ್ ಏನಿದೆಯಲ್ಲ, ಇದನ್ನು ಒಂದೊಂದು ಸಮುದಾಯಗಳು ಬೇಡಿಕೆ ಇಟ್ಟಿದ್ದಾರೆ. ಏನಂದರೆ 56% ಮೇಲೆ ಏನು 17% ಇಂಟರ್ನಲ್ ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಇದನ್ನು ಗೋರ್ಮೆಂಟ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡ್ತಿದೆ ಹೊಸ ನೇಮಕಾತಿಗಳು ಮಾಡೋಕ್ಕೆ. ಸೊ ಇವೆಲ್ಲನೂ ನೇಮಕಾತಿಗಳು ಆಗದೇ ಇರೋಕ್ಕೆ ಕಾರಣಗಳು ನೋಡಿ ಇವೆಲ್ಲ. ಮೇನ್ಲಿ ನೋಡಿ ಅವ್ರಿಗೂ ಮಾಡೋ ಇಂಟ್ರೆಸ್ಟ್ನೂ ಇಲ್ಲ ಮೇನ್ಲಿ ಹೇಳ್ಬೇಕಂದ್ರೆ. ಅದೇ ರೀತಿ ಇವು ರಿಸರ್ವೇಷನ್ನು, ರೋಸ್ಟರು ಇವೆಲ್ಲನೂ ಪ್ರಾಬ್ಲಮ್ ಮಾಡ್ತಿದೆ. ಸೊ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಗೋರ್ಮೆಂಟ್ ಅವರು ಮೂವ್ ಆಗ್ತಿದ್ದಾರೆ. ಮತ್ತು ನೋಡಿ ಸ್ಟೂಡೆಂಟ್ಸ್ ಕಡೆಯಿಂದ ಪ್ರೊಟೆಸ್ಟ್ ಮಾಡಲೇಬೇಕು. ಅವ್ರು ಎಷ್ಟೇ ಹತ್ತಿಕ್ಕಿದ್ರೂ ನಾವು ಮತ್ತೆ ಒಂದು ಪ್ರೊಟೆಸ್ಟ್ನ ಮಾಡಲೇಬೇಕಾಗುತ್ತೆ. ಸೊ ಅಂದರೆ ಮಾತ್ರ ಗೋರ್ಮೆಂಟ್ ಅವ್ರಿಗೆ ರೀಚ್ ಆಗುತ್ತೆ. ಇಲ್ಲ ಅಂದರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಇಂಟರ್ನಲ್ ರಿಸರ್ವೇಷನ್ ಮುಗಿದ ತಕ್ಷಣವೇ ನೇಮಕಾತಿನ ಮಾಡ್ತೀವಿ ಅಂತ ಹೇಳಿದರು. ಹತ್ತತ್ರ ಇವಾಗ 25 ದಿವಸ ಆಯಿತು ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರ್ ಆಗಿ. ಮತ್ತು ರೋಸ್ಟರ್ ಎಲ್ಲ ಕ್ಲಿಯರ್ ಆಗಿ 10 ದಿವಸ ಆಯಿತು. ಇದರಲ್ಲಿ ರೋಸ್ಟರಲ್ಲಿ ಇನ್ನೂ ಫೈನಲೈಸ್ ಆಗಿಲ್ಲ. ಸೊ ಕೆಲವೊಂದು ಮಿಸ್ಟೇಕ್ಸ್ ಆಗಿದ್ದಾವೆ, ಅದನ್ನೆಲ್ಲ ಸರಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ನೋಡಿದ್ರೆ 6%, ಇನ್ನೊಂದು ಸೈಡ್ ನೋಡಿದ್ರೆ 6 ಹುದ್ದೆಗಳದ್ದು ನೋಟಿಫಿಕೇಷನ್ ಮಾಡ್ತಾರೆ. ಈ ಓವರಾಲ್ ನೋಡಿದ್ರೆ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಏನು ಮಾಡ್ತಿದ್ದಾರೆ ಅಂತೇಳಿ. ಸೊ ನೋಡೋಣ, ನೇಮಕಾತಿಗಳು ಅಟ್ಲೀಸ್ಟ್ ಜೂನಲ್ಲಿ ಆದರೂ ಸ್ಟಾರ್ಟ್ ಆದರೆ ಒಳ್ಳೆಯದಾಗುತ್ತೆ. ಓಕೆನಾ? ನೋಡಿ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.